ಈಗ ಸೇರಿರ್ತಕ್ಕಂಥ ಉದ್ದೇಶ ನಂದಮೂರಿ ಅಭಿಮಾನಿಗಳು ನಿನ್ನೆ ನಡೆದಂತಹ ನಂದಮೂರಿ ಬಾಲಕೃಷ್ಣ ಬಂದು ಏನು ಅಖಂಡ 2 ಕಾರ್ಯಕ್ರಮ ಏನು ಈವೆಂಟ್ ಇದು ಏನಪ್ಪ ಟೀಸರ್ ರಿಲೀಸ್ ಮಾಡಿಬಿಟ್ಟು ಹೋದ್ರು. ಆ ವಿಚಾರದಲ್ಲಿ ಮಾತಾಡೋದಕ್ಕೆ, ನಮ್ಮ ಕಷ್ಟ ಸುಖ ನೋವು ನಗುಗಳನ್ನ ಅಭಿಮಾನಿಗಳ ಜೊತೆ ಹಂಚ್ಕೊಳ್ಳೋದಕ್ಕೆ ಮಾಧ್ಯಮ ಮಿತ್ರರೊಂದಿಗೆ ನಾವೆಲ್ಲ ಬಂದಿದ್ದೀವಿ. ಏನು ಅಂದರೆ ನಂದಮೂರಿ ಅಭಿಮಾನಿಗಳಿಗೆ ಎಲ್ಲರೂ ಕಷ್ಟಪಟ್ಟು ಒಂದು 5-6 ದಿವಸದಲ್ಲಿ ಈ ಇವೆಂಟ್ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ ಅಂತ ನಾವು ಭಾವಿಸ್ತಿದ್ದೀವಿ. ಅದು ಯಶಸ್ವಿ ಮಾಡಿಲ್ವೋ ಅದು ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಹೇಳ್ಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಗಾಗಿರ್ತಕ್ಕಂಥ ಕಷ್ಟ ಸುಖಗಳು ನಾವು ಹೇಳ್ಕೋಬೇಕು, ಹಂಚ್ಕೋಬೇಕು ಅಂತ ಬಂದಿದ್ದೀವಿ. ಅದು ಏನಾಯ್ತು ಅಂದರೆ ಕಾರ್ಯಕ್ರಮದಲ್ಲಿ ಒಂದು 5 ದಿವಸ ಟೈಮ್ ಕೊಟ್ಟು ಇವೆಂಟ್ ಮಾಡಬೇಕು ಅಂತ ಬಂದರು. ಫಸ್ಟ್ 10 ದಿವಸ ಮುಂಚೆ ಬಂದರು. ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಹೋದ್ರು. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ 3 ಭಾಗದಲ್ಲಿ ಎಲ್ಲೋ ಒಂದು ಕಡೆ ಮಾಡೋಣ ಅಂತ ಅವರು, ಯಾರಪ್ಪ ಅವ್ರ ಹೆಸರೇನು, ಸತೀಶ್ ಅವರು ಮತ್ತೆ ಸುರೇಂದ್ರ ಸಾರ್ ಅವರು, ಬಾಲಕೃಷ್ಣ ಅವರ ಆತ್ಮೀಯ ಸ್ನೇಹಿತರಂತವ್ರು, ಅವರೆಲ್ಲ ಬಂದು ಜಾಗ ಸೆಲೆಕ್ಷನ್ ಮಾಡ್ಕೊಂಡು ಹೋದ್ರು. ನಾವು ಟೌನಲ್ಲಿ ಒಂದು 4-5 ಕಡೆ ತೋರಿಸ್ತೀವಿ. ಆಮೇಲೆ ಅದು ಮೊನ್ನೆ ಪವನ್ ಕಲ್ಯಾಣ್ ಯಾರು ಬಂದಿದ್ರಲ್ಲ, ಆ ಜಾಗದಲ್ಲಿ ಪವನ್ ಕಲ್ಯಾಣ್ ಅವರೇ ಕರೆಕ್ಟ್ ಅಲ್ಲಿ ಬಂದಿದ್ದು, ಅದನ್ನ ತೋರಿಸಿದ್ದಕ್ಕೆ ಅಲ್ಲೇ ಆಯ್ತು ಇಲ್ಲೇ ಮಾಡೋಣ ಅಂತ ಒಪ್ಕೊಂಡ್ರು. ಹೋಗಿ ಆಮೇಲೆ ಬಂದು 3-4 ದಿವಸಕ್ಕೆ ಬಂದು ನಾವು ಇಲ್ಲೇ ಚಿಂತಾಮಣಿಲಿ ಇವೆಂಟ್ ಮಾಡೋಣ ಅಂತ ನಮ್ಗೆ ಅವತ್ತಿಗೆ 5 ದಿವಸ ಟೈಮ್ ಇತ್ತು ನಮ್ಗೆ. ಅಷ್ಟೇ ಸರ್, 5 ದಿವಸದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ಆಯ್ತು ಅಂತ ಹೇಳಿ ಎಲ್ಲಾ ಟೀಮು, ನಂದಮೂರಿ ಅಭಿಮಾನಿಗಳು, ಚಿಂತಾಮಣಿಲಿ ಅಧ್ಯಕ್ಷರು, ಗೌರವಾಧ್ಯಕ್ಷರುಗಳು, ಉಪಾಧ್ಯಕ್ಷರು, ಎಲ್ಲರೂ, ಸಾರ್ವಜನಿಕರು ಎಲ್ಲರೂ ಸೇರಿ 5 ದಿವಸದಲ್ಲಿ ಇವೆಂಟ್ ಮಾಡೋದಕ್ಕೆ ಸಕ್ಸಸ್ ಮಾಡಿದ್ದೀವಿ ಅಂತ ನಮ್ಮ ಭಾವನೆ ಒಂದೈತೆ. ಅದ್ರ ಜೊತೆಗೆ ಪಾಸ್ಗಳ ವಿಚಾರದಲ್ಲಿ, ಆ ಪಾಸ್ಗಳು ಕೊಡೋ ವಿಚಾರದಲ್ಲಿ ನಾವು ಚಿಕ್ಕಬಳ್ಳಾಪುರ SP ಸಾಹೇಬ್ರ ಕಚೇರಿಗೆ ಹೋಗ್ಬೇಕು, DSP ಸಾಹೇಬ್ರ ಕಚೇರಿಗೆ ಹೋಗ್ಬೇಕು, ಹಲವಾರನ್ನ ಭೇಟಿ ಮಾಡಬೇಕು, ಕಮಿಷನರ್ ಸಾಹೇಬ್ರನ್ನ ಭೇಟಿ ಮಾಡಬೇಕು, ತಹಸೀಲ್ದಾರ್ ಅವ್ರನ್ನ ಭೇಟಿ ಮಾಡಬೇಕು. ಈ ಒತ್ತಡಗಳಲ್ಲಿ ಇದ್ಬಿಟ್ಟಿದ್ವಿ, ಪರ್ಮಿಷನ್ ಒತ್ತಡಗಳಲ್ಲಿ ಪಾಸ್ಗಳು ಸರಿಯಾಗಿ ವಿತರಣೆ ಮಾಡೋದಕ್ಕೂ ಆಗಿಲ್ಲ. ಅಭಿಮಾನಿ ಬಂಧುಗಳು ನಮಗೆ ಫೋನ್ ಮಾಡ್ತಾ ಇದ್ರು, ಆ ಫೋನ್ ರಿಸೀವ್ ಮಾಡೋದು ಕೂಡ ಆಗಿಲ್ಲ. ಫೋನ್ ಯಾರೇ ಆಗಿರ್ಲಿ, ಎಲ್ರು ಸ್ವಲ್ಪ ಆ ವಿಚಾರದಲ್ಲಿ ಎಡವಿದ್ದೀವಿ. ಎಲ್ಲರೂ ನಮ್ಮ ಕಾರ್ಯಕ್ರಮದ ಬ್ಯುಸಿಯಲ್ಲಿ ಇದ್ಬಿಟ್ಟು, ಬಾಲಕೃಷ್ಣ ಅವರ ತಂದೆಯವರು ಸುಮಾರು 40 ವರ್ಷದಿಂದ NT ರಾಮಾರಾವ್ ಅವರು ಚಿಂತಾಮಣಿಗೆ ಬಂದಿದ್ದು, ಅದು 85 ಅಲ್ಲಿ. ಅದು ಒಂದು ಪಕ್ಷದ ಉದ್ದೇಶವಾಗಿ ಇವತ್ತು ಸಿನಿಮಾ ಅಭಿಮಾನಿಯಾಗಿ ಸಿನಿಮಾ ಇವೆಂಟ್ಗೆ ಬಾಲಕೃಷ್ಣ ಅವರು ಬಂದಿದ್ದು, ಅದು ಹೆಮ್ಮೆ ತಂದಿದ್ದು. ಚಿಂತಾಮಣಿಗೆ ಅವರಿಬ್ರು ಬಂದಿದ್ದು, ತಂದೆ ಮಗ ಇಬ್ರು. ಆ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರೋದ್ರಿಂದ ಮಾಧ್ಯಮದವ್ರಿಗೂ ನಾವು ಪಾಸ್ ಹಂಚಕ್ಕಾಗಿಲ್ಲ. ಸರ್ಕಾರಿ ಅಧಿಕಾರಿಗಳು ಕೆಲವರು ಕೇಳಿದ್ದಾರೆ, ಅವರು ಫ್ಯಾಮಿಲಿ ಹೋಗೋದಕ್ಕೆ. ಯಾಕಂದ್ರೆ ಮನರಂಜನೆ ಕಾರ್ಯಕ್ರಮ, ಯಾವುದೋ ಪಕ್ಷದಲ್ಲ. ನಾವೆಲ್ಲರೂ ಪಕ್ಷಭೇದ ಮರೆತು ಎಲ್ರೂ ಸಕ್ರಮವಾಗಿ ಇವೆಂಟ್ ಅನ್ನ ನಾವು ಸಕ್ಸಸ್ ಮಾಡಿದ್ವಿ ಅಂತ ನಾವು ಅನ್ಕೊಂಡ್ವಿ. ಆ ಪಾಸ್ಗಳು ಕೊಡೋ ವಿಚಾರದಲ್ಲಿ ನಾವು ವಿಫಲರಾಗಿದ್ದೀವಿ. ಅದ್ರ ಜೊತೆಗೆ 6 ಗಂಟೆಗೆ ಈವೆಂಟ್ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ವಿ. 6 ಗಂಟೆಗೆ ಈವೆಂಟ್ ಸ್ಟಾರ್ಟ್ ಆಯ್ತು. ಬಾಲಕೃಷ್ಣ ಅವರು, ಶಿವರಾಜ್ ಕುಮಾರ್ ಸರ್ ಅವರು ಎಲ್ಲರೂ ಬಂದ್ಬಿಟ್ರು. ಆ ಸಮಯಕ್ಕೆ ಸರಿಯಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. 7:30 ತನಕ ಮಳೆ ಬಿತ್ತು. ಆ ಮಳೆ ಬರೋಕ್ ಮುಂಚೆ ಜಾಸ್ತಿ ಜನ ಇದ್ರು ಅಂತ ಹೇಳ್ತಾರೆ. ಜನ ಎಷ್ಟೋ ತಾವು ಇನ್ನೊಂದು ಪೊಲೀಸ್ ರಿಪೋರ್ಟ್ ಅದೆಲ್ಲ ಹೇಳ್ತಾರೆ, ನಮ್ಗಿಂತ ಅವರೇ ನಿಮ್ಗೆ ಹೆಚ್ಚಿಗೆ ಗೊತ್ತಿರ್ತದೆ. ಆ ಮಳೆ ಬಂದಾಗ ಸುಮಾರು ಒಂದು 5-6 ಸಾವಿರ ಜನ ವಾಪಸ್ ಹೋದ್ರು ಅಂತ ಹೇಳಿದ್ರು. ಇಲ್ಲಿ ಆ ಮಳೆಯಲ್ಲೂ ಕೂಡ ಸುಮಾರು ಒಂದು 7-8 ಸಾವಿರ ಜನ ತಾಯಂದ್ರು, ಮಕ್ಕಳು, ಎಲ್ರು, ಅಭಿಮಾನಿಗಳು, ಪ್ರೇಕ್ಷಕರು ಎಲ್ರು ಆ ಮಳೆಯಲ್ಲೇ ನಿಂತು ಚೇರ್ಗಳ ತರ ಅಡ್ಡ ಇಟ್ಕೊಂಡು ಇವೆಂಟ್ ಅನ್ನ, ಆಮೇಲೆ 7:30 ಮಳೆ ನಿಂತ ಮೇಲೆ 7:56 ನಿಮಿಷಕ್ಕೆ ಇವೆಂಟ್ ಸ್ಟಾರ್ಟ್ ಆಯ್ತು. ಆವಾಗ ಎಲ್ರು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಇವೆಂಟ್ ಪೂರ್ತಿ ಜವಾಬ್ದಾರಿ ಶ್ರೇಯಸ್ ಮೀಡಿಯಾದವರು, ನಮ್ದೇನಿದೆ ಇಲ್ಲ ಇದರಲ್ಲಿ ಪಾತ್ರ. ಅವ್ರು ಯಾರಂದ್ರೆ ಪ್ರೇಕ್ಷಕರು, ಅಭಿಮಾನಿಗಳು ಇವರೆಲ್ಲ ಇವ್ರದೇ ಜವಾಬ್ದಾರಿ. ಇವ್ರು ನಮ್ ಪಾಸ್ ಕೊಟ್ಟಿಲ್ಲ, VIP ಪಾಸ್ ಕೊಟ್ಟಿಲ್ಲ. ತಿರ್ಗಿ ಅದೇನೋ ಪಾಸ್ಗಳು, ಅದ್ಯಾವ್ದಕ್ಕದು ರ್ಯಾಂಡಮ್ ಪಾಸ್ ಅಂತೆ, ಅದು ಬಂದಿದ್ದೇ ನಮಗ್ ಗೊತ್ತಿಲ್ಲ. 3 ಗಂಟೆ ಮೇಲೆ ಬಂದೈತೆ. ಅದು ಬೇರೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಇಲ್ಲಿ ಅಭಿಮಾನಿಗಳು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದ್ರೆ, ನಾವು ನಮ್ಮ ಕೆಲಸಗಳ ಒತ್ತಡದಲ್ಲಿದ್ದಾಗ ಯಾರೋ ಒಬ್ರು ಕೇಳಿದ್ರು, ನಾನು ಬಾಲಕೃಷ್ಣ ಅಭಿಮಾನಿ, ನಾನು ಪಾಸ್ಗಳು ಕೊಡ್ತೀನಿ, ಕೊಡಿ ಸರ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಇನ್ನೂರು ಇಲ್ಲಿ ಯಾರಾದ್ರೂ ಕೊಟ್ರು. ಕೊಟ್ಟಾಗ ಅವ್ರೇನ್ ಮಾಡಿದ್ರು, VIP ಪಾಸ್ಗಳು ಇವೆಲ್ಲಾನು ಬೇರೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಆವಾಗ ನಿಮ್ಮಂತವ್ರು ಬೇರೆಯವರು ಪ್ರೇಕ್ಷಕರು
ಅಭಿಮಾನಿಗಳು ನಮ್ಮನ್ನ ಕೇಳ್ತಾರೆ. ನಮ್ಮನ್ನ ಕೇಳಿದಾಗ ನಮ್ಗೆ ಗೊತ್ತಿಲ್ಲ. 4-5 ದಿವಸದಲ್ಲಿ ಇಷ್ಟು ದೊಡ್ಡದು ಈವೆಂಟ್ ಮಾಡೋದೇನು ಅಷ್ಟು ತಮಾಷೆ ಅಲ್ಲ, ಸುಲಭ ಅಲ್ಲ. ಅದ್ರ ಜೊತೆಗೆ ಆ ಜಮೀನ್ ಮಾಲೀಕರು ಅವ್ರಿಗೆ ಪಾಸ್ ಇಲ್ಲ, ನಟರಾಜ್ ಅವ್ರಿಗೆ, JCB ನಟರ ಉಚಿತ ಪಾಸು ವಿತರಣೆ ಮಾಡಿದ್ದೀವಿ ಅಷ್ಟೇ. ಕಾರ್ಯಕ್ರಮಕ್ಕೆ VIP ಪಾಸು ಇನ್ನ ಅವ್ರಿಗೆ ಸನ್ಮಾನನೂ ಇತ್ತು. ಮಳೆ ಬಂದಿದ್ದಕ್ಕೆ ಸನ್ಮಾನ ಮಾಡಕ್ ಆಗಿಲ್ಲ. ಯಾಕಂದ್ರೆ ಇನ್ನೊಬ್ಬ ರಾಜಾಚಾರ್ಯ ಇವರು ರಾಜಾಚಾರ್ಯ ನಮ್ಮ ಚಿಂತಾಮಣಿಯವರ ನಗರಸಭೆ ಸದಸ್ಯರಾಗಿದ್ರು. ಅವ್ರದ್ದು ಜಾಗ ವೆಹಿಕಲ್ ಪಾರ್ಕಿಂಗ್ ನಿಲ್ಸ್ಕೊಳಕ್ ತಗೊಂಡಿದ್ವಿ. ಅವ್ರಿಗೂ ಸನ್ಮಾನ ಇತ್ತು. ಅವರೇ ಹೇಳಿದ್ರು, ಇವೆಂಟ್ ಅವರೇ ಹೇಳಿದ್ದು ಇವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ. ನಮ್ದೇನಿಲ್ಲ ಅದ್ರಲ್ಲಿ ಪಾತ್ರ. ಸರಿ ಆಯ್ತು ಮಾಡ್ಕೊಳ್ಳಿ ನೀವು ಅಂತೇಳಿ ಅವ್ರದ್ದು ಅಡ್ರೆಸ್ಗಳೆಲ್ಲ ಕೊಟ್ಟಿದ್ವಿ. ಅವ್ರಿಗೂ ಯಾವುದೇ ಪಾಸು, ತಾಂಡವಂ ಪಾಸು ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ. ಈವೆಂಟ್ ಇರೋ ಕಾರ್ಯಕ್ರಮ ಸಂದರ್ಭದಲ್ಲಿ 3:30-4 ಗಂಟೆಗಳ ಪಾಸ್ಗಳು ಯಾರ್ಯಾರು ಕಾರಲ್ಲಿರೋವೆಲ್ಲ ಎತ್ಕೊಂಡು ಹೋಗಿ ಆಚೆ ಹಂಚಿದ್ದಾರೆ. ನಾವು ಹಂಚಕ್ಕಾಗಿಲ್ಲ. ಇದು ನಮ್ದು ಎಂತ ಅದೃಷ್ಟನ ದುರಾದೃಷ್ಟನ ನಮಗ್ ಗೊತ್ತಿಲ್ಲ. ಯಾರ್ದು ನಮ್ಮ ನಂದಮುರಿ ಅಭಿಮಾನಿಗಳು, ಅಧ್ಯಕ್ಷರದು, ಗೌರವಾಧ್ಯಕ್ಷರದು, ಯಾರೇ ಇರ್ಲಿ 24 ಗಂಟೆ ನಂದಮುರಿ ಅಭಿಮಾನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಕ್ಕಂಥವ್ರು ಯಾರೇ ಆಗಿರ್ಲಿ, ನಾವು ಹಂಚಕ್ಕಾಗಿಲ್ಲ. ಅದರಲ್ಲಿ ನಾವು ವಿಫಲರಾಗಿದ್ದೀವಿ. ಅದೆಲ್ಲನೂ ಜವಾಬ್ದಾರಿ ಆ ಈವೆಂಟ್ ಅವ್ರದ್ದು ಇರ್ತದೆ, ಶ್ರೇಯಸ್ ಈವೆಂಟ್ ಅವ್ರದ್ದು. ಅದ್ರ ಜೊತೆಗೆ ಅಲ್ಲಿ ನೀರು ವ್ಯವಸ್ಥೆ ಮಾಡ್ಲಿಲ್ಲ ಅವರು ಕುಡಿಯೋದಕ್ಕೆ. ಮಾಡಿದ್ರೇನ್ ಸರ್? ಎಲ್ಲೇ ಆಗ್ಲಿ ನೀರು, ನಮಗೂ ಯಾರಿಗೂ ಊಟದ ವ್ಯವಸ್ಥೆ ಏನು ಮಾಡಿಲ್ಲ ಇಲ್ಲಿ. ಅದೆಲ್ಲ ನಾವು ಮಾಡ್ಕೊಂಡಿದೀವಿ. ಬೇರೆ ನೀರು ನಿಲ್ಸ್ಬೇಕಾಗಿತ್ತು, ಒಂದು ಟ್ಯಾಂಕರ್ ಅಂತದ್ದು ಇಂಥದ್ದು ಕುಡಿಯೋದಕ್ಕೆಲ್ಲ ಬಾಟ್ಲು ಮಾಡ್ಬೇಕಾಗಿತ್ತು. ಅವೆಲ್ಲ ನಾವು ಹೇಳಿದ್ವಿ. ಅವರು ಆ ತರಾತುರಿಯಲ್ಲಿ ಅದನ್ನು ಮಾಡಕ್ಕಾಗಿಲ್ಲ. ಸ್ಟೇಜ್ ಮುಂದೆ ಇಟ್ಕೊಂಡ್ಬಿಟ್ರು ಬಾಟ್ಲಿಗಳು. ಅಲ್ಲಿ ಯಾರು ಕೇಳ್ತಾರೋ ಅವ್ರು ಕೊಡೋದಂತ ಕಾರ್ಯಕ್ರಮ ಮಾಡಿಬಿಟ್ರು. ಈ ಸಮಯದ ಕಡಿಮೆ ಇರೋದ್ರಿಂದ ಈ ರೀತಿ ನಡೆದೈತೆ. ತಾವು ಯಾರೇ ಆಗಿರ್ಲಿ, ಪ್ರೇಕ್ಷಕರು, ಅಭಿಮಾನಿಗಳು, ಇದರಲ್ಲಿ ಅದರೊಂದು ವಿಶೇಷವಾಗಿ ರಾಜಕೀಯ, ಯಾವುದೇ ರಾಜಕೀಯ ಎಲ್ಲವನ್ನು ಮರೆತು ಪಕ್ಷಭೇದದಿಂದ ಕಾರ್ಯಕ್ರಮವನ್ನು ಮಾಡಿದ್ವಿ. ಪಕ್ಷಭೇದದಿಂದ ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲರೂ ಸಹಕರಿಸಿದ್ದಾರೆ. ಹಿರಿಯರು, ಯುವಕರು ಎಲ್ಲರೂ ಸಹಕರಿಸಿ ಅದ್ರ ಜೊತೆಗೆ ಆ ಮಳೆಯಲ್ಲಿ ಆ ತಾಯಂದ್ರು ಅದೆಷ್ಟು ಜನ ಬಂದಿದ್ರೇನೋ ಅವರೆಲ್ಲರೂ ಮಳೆಯಲ್ಲೇ ನಿಂತು ಕೂತು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಮ್ಮಿಂದ ಅಚಾತುರ್ಯ ಏನನ್ನ ನಡೆದಿದ್ರೆ, ತಪ್ಪಾಗಿ ನಡ್ಕೊಂಡಿದ್ರೆ ನಾವು ಅಕಸ್ಮಾತ್ ಕ್ಷಮೆ ಇರಲಿ ಅಂತ ಕೇಳ್ತಾ, ಮುಂದಿನ ದಿನಗಳಲ್ಲಿ ಕೈಲಾಸಗಿರಿ ಟೆಂಪಲ್ಗೆ ಓಪನ್ ದಿವಸ ನಾನು ಬರ್ತೀನಿ ಅಂತ ಬೈಪಾಟ್ ಶ್ರೀನಿವಾಸ್ ಸರ್ ಅವರು, ಬಾಲಕೃಷ್ಣ ಸರ್ ಅವರು, ಶಿವರಾಜ್ ಕುಮಾರ್ ಸರ್ ಅವರು ಮೂವರು ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಯಾರ್ಯಾರು ಅಕಸ್ಮಾತ್ ಬೇಸರ ಪಟ್ಟಿದ್ದಾರೋ, ಪಾಸುಗಳು ಕೊಡ್ದಿರಾ ಅಭಿಮಾನಿಗಳು, ಅವ್ರಿಗೆಲ್ರಿಗೂ ಅವತ್ತಿನ ದಿವಸ ವಿಶೇಷವಾಗಿ ಅವ್ರ ಜೊತೆಯಲ್ಲಿ ಒಂದು ಫೋಟೋ ತೆಗೆಸೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡಿಕೊಂಡು ಇವತ್ತು ನಿಮ್ಗೆ ಅವರಲ್ಲಿ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀವಿ. ನಮ್ದೇನನ್ನ ತಪ್ಪಾಗಿದ್ರೆ, ಆಕಸ್ಮಿಕ ಚಾತುರ್ಯ ಆಗಿದ್ರೆ ದಯವಿಟ್ಟು ಅಭಿಮಾನಿಗಳು ಕ್ಷಮಿಸ್ಬೇಕು. ಮುಂದಿನ ದಿನಗಳಲ್ಲಿ ಬಾಲಕೃಷ್ಣ ಸರ್ ಅವರು ಅವರೆಲ್ಲ ಬರ್ತಾರೆ. ಅವತ್ತಿನ ದಿವಸ ಎಲ್ರು ಅವರನ್ನ ಮಾತಾಡುವಂತ ಅವಕಾಶ ಕೊಡಿಸ್ತೀವಿ. ಅದ್ರ ಜೊತೆಗೆ ಪೇಪರ್ ರಾಮಕೃಷ್ಣ ಸರ್ ಅವರು ಫೋನ್ ಮಾಡಿದ್ರು, ಫ್ಯಾಮಿಲಿ ಬೆಂಗಳೂರಿಂದ ಬಂದಿದ್ರು, ಅವರು ಮಾಡಿದ್ರು, ಸ್ವಾತಿ ಮಂಜು ಮಾಡಿದ್ರು, ಇನ್ನು ಯಾರೋ ನಮ್ಮ ಪತ್ರಕರ್ತ ರಮೇಶ್ ಸರ್ಗೂ ಸೀನಿಯರ್ ಅವ್ರಿಗೂ ಕೊಟ್ಟಿಲ್ಲ. ಯಾರ್ಯಾರಿಗೂ ಫ್ಯಾಮಿಲಿ ಹೋಗೋದೇ ಪಾಸುಗಳು ಕೊಡಕ್ಕಾಗಿಲ್ಲ. ಇಮ್ರಾನ್ ಸರ್ ತಾವು ಕೇಳಿದ್ದೀರಾ, ಎಲ್ರೂ ಕೇಳಿದ್ವಿ. ನೆಕ್ಸ್ಟ್ ಇನ್ನು ಮುಂದೆ ಹಿಂಗಾಗ್ದಿರಾ ಸ್ವಲ್ಪ ಒಂದು 15 ಅಕಸ್ಮಾತ್ ಈವೆಂಟ್ ಯಾವನ್ನ ಬಂದ್ರೆ, ಈವೆಂಟ್ ಬಂದದ್ದೇ ನಮ್ಗೆ ಒಂದು ಗರ್ವಕಾರ. ಈ ಚಿಂತಾಮಣಿಗೆ ಅದು ಕನ್ನಡ ತೆಲುಗು ಬಾರ್ಡ್ರಲ್ಲಿ ಶಿವರಾಜ್ ಕುಮಾರ್ ಬಾಲಕೃಷ್ಣ ಇಬ್ರು ನಟಿರ್ತಕ್ಕಂಥ ಚಿತ್ರ ಇದು ಅಖಂಡ 2. ಈ ಚಿತ್ರ ಎಲ್ಲ 5ನೇ ತಾರೀಕು ರಿಲೀಸ್ ಆದ್ಮೇಲೆ ಎಲ್ಲ ಚಿತ್ರಮಂದಿರದಲ್ಲಿ ನೋಡಿ ಯಶಸ್ವಿಗೊಳಿಸ್ತೆ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ, ನಮ್ಮಿಂದ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಪತ್ರಕರ್ತರು ಮತ್ತೆ ಅಭಿಮಾನಿಗಳು ಎಲ್ಲರೂ ನಮಗೆ ಸಹಕರಿಸಿದ್ದಕ್ಕೆ ಅನಂತ ಧನ್ಯವಾದಗಳು ಎಲ್ರಿಗೂ ಹೇಳ್ಬಿಟ್ಟು, ಎಲ್ಲರ ಪರವಾಗಿ ಎಲ್ಲ ಅಭಿಮಾನಿಗಳು ಎಲ್ಲರ ಪರವಾಗಿ ಕ್ಷಮೆ ಕೇಳ್ತಾ, ನಮ್ದೇನನ್ನು ತಪ್ಪಿದ್ರೆ ದಯವಿಟ್ಟು ಈ ಕ್ಷಮಿಸ್ಬೇಕು ಅಂತ ಹೇಳಿ ತಮ್ಮ ಮುಂದೆ 4 ಮಾತು ಹಂಚ್ಕೊಳ್ಳಕ್ ಬಂದಿದ್ದೀವಿ. ಈಗ ಈವೆಂಟ್ ಇಲ್ಲ ಆದಾಗ ಈ ಕ್ಷೇತ್ರದಲ್ಲಿ 3 ಲಕ್ಷ ಜನ ಪಾಪ್ಯುಲೇಷನ್ ಇದ್ದಾರೆ. ಇದು ಬಿಟ್ಟು ಬೇರೆ ಜಿಲ್ಲೆಗಳಿಂದ ಕೂಡ ಅಭಿಮಾನಿಗಳಲ್ಲಿ ಇದರಲ್ಲಿ ಅಕಸ್ಮಾತ್ 2 ಜನ ಇದ್ದಾರೆ ಗೊತ್ತಿಲ್ಲ, ನಾವೇನು ಎಣಿಕೆ ಮಾಡಿಲ್ಲ. ಇದು ಬಿಟ್ಟು ಬೇರೆ ಜಿಲ್ಲೆಗಳಿಂದನೂ ಅಭಿಮಾನಿಗಳು ಬಂದಿದ್ದಾರೆ. ಅಲ್ಲಿ ಪಾಸ್ ವಿತರಣೆ ಆಗಿರ್ತಕ್ಕಂಥದ್ದು ಅಕಸ್ಮಾತ್ 15,000 ಪಾಸುಗಳು 15,000 ಕೊಟ್ಟಿದ್ರೆ ನಾವು ಇಷ್ಟು ಜನನ ಕಂಟ್ರೋಲ್ ಮಾಡಿ ಅಕಸ್ಮಾತ್ ಉಚಿತವಾಗಿ ಕಳಿಸಿರ್ತಕ್ಕಂಥದ್ದು ಐತೆ. ಎಲ್ರಿಗೂ ಪಾಸ್ ಹಂಚಕ್ಕೂ ಕೂಡ ಆಗಿಲ್ಲ ನಮ್ಮ ಕೈಯಲ್ಲಿ. ಅಲ್ಲಿ ಮಾಡಿರ್ತಕ್ಕಂಥದ್ದು 15,000 20,000 ಪಾಸುಗಳು. ಜನಸಂಖ್ಯೆ ಆಗಿರೋದು 25,000 ಜನಕ್ಕೂ ಹೆಚ್ಚು ಸೇರಿದ್ದಾರೆ ಅಂತ ಹೇಳಿದ್ದಾರೆ ಎಲ್ರು ಮಾಹಿತಿ ಬೆಳಗ್ಗೆ ಹೇಳಿದ್ದು. ಅದರಿಂದ
ಆ ಪಾಸ್ ವಿಚಾರದಲ್ಲೂ ಕೂಡ ಹಿಂಗಾಗೈತೆ. ಜನ ಪಾಪ್ಯುಲೇಷನ್ ನಾವು ಇಷ್ಟಿದ್ದೀವಿ, ಎಷ್ಟು ಜನ ಬಂದಿದ್ರು ನಮ್ಗೆ ಗೊತ್ತಿರಲ್ಲ, ಎಷ್ಟು ಜನ ಕಂಚಬೇಕು ನಮ್ಗೆ ಗೊತ್ತಿಲ್ದಿರೋ ಕೂಡ ಆಗೋಗೈತೆ. ಅಚಾತುರ್ಯದಿಂದ ನಡೆದೈತೆ ಅದಂತ ನಾನು ಹೇಳ್ತೀನಿ.